ಈ ಒಂದು ಟ್ರೈನು ಇಷ್ಟು ನೀಟಾಗಿ ಈ ಒಂದು ಟ್ರ್ಯಾಕ್ ಮೇಲೆ ಹೋಗ್ಬೇಕಾದ್ರೆ ಯಾವುದೇ ರೀತಿ ಹೋಗುತ್ತೆ, ಸೊ ಅದಕ್ಕೆ ಏನೇನು ಥರ ಪ್ರಿಪರೇಷನ್ ಮಾಡಿದ ಅನ್ನೋದನ್ನು ತಿಳಿತಾ ಹೋಗೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತು ಒಂದು ಟಾಯ್ ಟ್ರೈನ್ ಅದನ್ನ ಯಾವ ಥರ ರೆಡಿ ಮಾಡೋದು ಅಂತಂದೇಳಿ ನನ್ನ ಮಗನಿಂದ ಅದನ್ನ ಕಲಿಯೋಣ ಬನ್ನಿ. ಸೊ ಆ ಟಾಯ್ ಟ್ರೈನು ಇಲ್ಲೇ ಜಾತ್ರೆ ನಡೆದಿತ್ತು, ಜಾತ್ರೆಯಲ್ಲಿ ಅದು ತೊಗೊಂಡಿದ್ವಿ, ಅದೆಲ್ಲ ಬಿಚ್ಚಿಟ್ಟಿದ್ರು. ಸೊ ಅದನ್ನು ಈಗ ಒಂದು ಸ್ಟೆಪ್ ಕೂಡಿಸ್ತಾ ಹೋಗ್ತಿದ್ದಾನೆ. ಸೊ ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಸ್ಟಾರ್ಟ್ ಮಾಡಪ್ಪ. ಮೊದಲಿಗೆ ಎಲ್ಲವನ್ನು ಬಿಡಿಯಾಗಿ ಜೋಡಿಸ್ಕೊತಾ ಹೋಗ್ತಿದ್ದಾನೆ. ನಿಧಾನಕ್ಕೆ ಜೋಡಿಸ್ಕೊತ ಒಂದು ಸ್ಟೆಪ್ ಬರಬೇಕಲ್ಲ, ಆ ಥರ ಸ್ಟೆಪ್ಪನ್ನು ರೆಡಿ ಮಾಡ್ತಾ ಹೋಗ್ತಿದ್ದಾನೆ. ಸೊ ಟಾಟನ್ನು ನಿಧಾನಕ್ಕೆ ಒಂದೊಂದೇ ಜೋಡಿಸ್ಕೊಂಡು ಒಂದು ಹಳಿ ಕ್ರಿಯೇಟ್ ಮಾಡ್ತಿದ್ದಾನೆ. ರೈಲ್ವೆ ಹಳಿಯನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಿದ್ದಾನೆ. ಎರಡು ಶೇಪಲ್ಲಿ ಕೊಟ್ಟಿದ್ದಾರೆ ಅವರು. ಎರಡು ಸ್ಟ್ರೈಟ್ ಲೈನ್ಸು, ಒಂದು ಕರ್ವ್ಸ್, ಎರಡು ಕರ್ವ್ಸ್ ಕೊಟ್ಟಿದ್ದಾರೆ. 4 ಕರ್ವ್ಸ್. ಓಕೆ, 4 ಕರ್ವ್ಸ್ನ ರೆಡಿ ಮಾಡ್ತಿದ್ದಾನೆ. ಸೊ 2 ಸ್ಟ್ರೈಟ್ ಲೈನ್ ರೆಡಿ ಆಯಿತು. ಅದೇ ರೀತಿಯಾಗಿ ಈಗ ಕರ್ವ್ಸ್ ಸಹ ರೆಡಿ ಆಗ್ತಾ ಬಂತು. ಸೊ ಕರ್ವ್ಸ್ಗೆ ನೋಡ್ಬೋದು ನೀವು ಯಾವ ಥರ ಜಾಯಿಂಟ್ ಆಗ್ತಿದ್ದಾನೆ ಅಂತಂದೇಳಿ. ಸ್ಟೆಪ್ ನೋಡ್ಬೋದು. ಅದನ್ನ ಯಾವ ಥರ ನೀವು ಜಾಯಿಂಟ್ ಹಾಕ್ಬೋದು ತೊಗೊಂಡ್ರಿ ಅಂತಂದು. ಈ ಒಂದು ಪ್ಲ್ಯಾಟ್ಫಾರ್ಮು, ರೈಲ್ವೆ ಪ್ಲ್ಯಾಟ್ಫಾರ್ಮ್ ಒಂದು ರೆಡಿ ಆಯಿತು, ಅಂದರೆ ರೈಲ್ವೆ ಟ್ರ್ಯಾಕ್ ಒಂದು ರೆಡಿ ಆಯಿತು. ಸೊ ಟ್ರ್ಯಾಕ್ ಯಾವ ಥರ ಇದೆ ಅಂತಂದರೆ ನೀವು ನೋಡ್ಬೋದು. ಪೂರ್ತಿ ಅವನಿಗೆ ರೆಡಿ ಮಾಡಿದ್ದಾನೆ. ಸೊ ಈಗ ಪೂರ್ತಿ ರೆಡಿಯಾಗಿದೆ ಇದೊಂದು ಟ್ರ್ಯಾಕ್, ರೈಲ್ವೆ ಟ್ರ್ಯಾಕು. ಸೊ ಈಗ ಚೆಲ್ಲಾಪಿಲ್ಲಿಯಾಗಿ ಬಿದ್ದಂಥ ಇಂಜಿನ್ನು, ರೈಲ್ವೆ ಇಂಜಿನ್ ನೋಡ್ಬೋದು ನೀವು ಹೆಂಗಿದೆ. ಟಾಯ್ ಟ್ರೈನ್ನ ಇಂಜಿನ್ ಇದು. ಸೊ ಅದರ ಇಂಜಿನ್ನು ಸಹ ನೀವು ನೋಡ್ಬೋದು. ಅದ್ರಾಗ ಒಂದು ಶೆಲ್ ಕೊಟ್ಟಿದ್ದಾನೆ. ಸೊ ಶೆಲ್ಲನ್ನು ಬಿಚ್ಚಿ ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ಅದನ್ನು ಯಾವ ರೀತಿ ತೋರಿಸ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಅದನ್ನು ಜಾಯಿಂಟ್ ಹಾಕೋದು ಸಹ ತೋರಿಸ್ತಾ ಇದ್ದಾನೆ. ನೋಡ್ಬೋದು ನೀವು ಕ್ಲೀನಾಗಿ ಅದು ಯಾವ ಥರ ಜಾಯಿಂಟ್ ಹಾಕ್ಬೋದು, ಯಾವ ಥರ ಲಾಕ್ ಆಗುತ್ತೆ ಅನ್ನೋದನ್ನು ಸಹ ತೋರಿಸಿದ. ಸೊ ಅದೇ ರೀತಿಯಾಗಿ ಅದಕ್ಕೀಗ ಇಂಜಿನ್ ಆಯ್ತು. ಈಗ ಬೋಗಿಗಳು ಬೇಕಲ್ಲ, ನೋಡಿರಿ ಇಲ್ಲಿದೆ ಬೋಗಿ. ಅದರ ಒಂದು ಬೋಗಿ, 2 ಬೋಗಿ ಕೊಟ್ಟಿದ್ದಾನೆ. ಒಂದು ಲಗೇಜ್ ಇರುವಂಥ ಒಂದು ಇದನ್ನು ಕೊಟ್ಟಿದ್ದಾನೆ. ಎಕ್ಸ್ಪ್ರೆಸ್ ಅಂತಿದ್ದು, ಸೆಂಚುರಿ ಎಕ್ಸ್ಪ್ರೆಸ್ ಟ್ರೈನ್ ಇದು. ಸೆಂಚುರಿ ಎಕ್ಸ್ಪ್ರೆಸ್ ಟ್ರೈನ್ ಈಗ ಹೊರಡೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಅದನ್ನು ಸ್ಟೆಪ್ ರೆಡಿ ಮಾಡ್ತಿದ್ದಾನೆ. ಸೊ ಈಗ ಇಲ್ಲಿ ರೆಡಿ ಇರುವಂಥದ್ದು ಇಂಜಿನನ್ನು ಈಗ ಹಳಿ ಮೇಲೆ ಕೂರಿಸ್ತಾ ಇದ್ದಾನೆ. ಹಳಿ ಮೇಲೆ ಒಂದು ಬೈ ಒಂದು ಕೂರಿಸ್ತಾ ಇದ್ದಾನೆ. ಸೊ ಅದನ್ನು ಹೆಂಗೆ ಲಾಕ್ ಆಗ್ತಾನೆ ಅನ್ನೋದು ಸಹ ನೀವು ನೋಡ್ಬೋದು. ಸೊ ಈ ಥರ ಒಂದು ಬೈ ಒಂದು ಲಾಕ್ ಅದಕ್ಕೆ ಉಕ್ಕು ಕೊಟ್ಟಿದ್ದಾನೆ. ಈ ಥರ ಹಳಿ ಮೇಲೆ ಪಕ್ಕಾ ಟ್ರೈನು ಕುಂತಿದೆ, ನೋಡ್ಬೋದು. ಪಕ್ಕಾ ಟ್ರೈನು ಕುಂತಿದೆ. ನೋಡೋಕ್ಕೆ ಟಾಯ್ ಟ್ರೈನ್ ಆದರೂ ಒಂದು ದೊಡ್ಡ ಟ್ರೈನ್ ಥರ ಕಾಣುತ್ತೆ ನೋಡಿ, ಒಂದು ದೊಡ್ಡ ಟ್ರೈನು. ಸೊ ಈಗ ಆ ಟ್ರೈನು ಇದೇ ಟ್ರ್ಯಾಕ್ ಮೇಲೆ ರನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಧಾನಕ್ಕೆ ಅದಕ್ಕೆ ಒಂದು ಲಾಕ್ ಕೊಟ್ಟಿದ್ದಾನೆ. ಸೊ ಲಾಕನ್ನು ಆನ್ ಮಾಡಿಬಿಟ್ರೆ ಸಾಕು, ಸ್ಲೋ ಇದ್ದು ನೋಡ್ಬೋದು ಯಾವ ಥರ ಮೂವ್ ಆಗ್ತಿದೆ ಅಂದರೆ ಸಖತ್ ಫಾಸ್ಟ್. ಆ ಟ್ರೈನ್ ಹೆಂಗೆ ಹೋಗ್ತಿದೆ ಅಂದರೆ ಸಖತ್ ಫಾಸ್ಟಾಗಿ ಹೋಗ್ತಿದೆ ನೋಡಿ. ಸೊ ಇದೊಂಥರ ಮಕ್ಕಳಿಗೆ ಎಂಜಾಯ್ಮೆಂಟು, ಖುಷಿ ಎಲ್ಲನೂ ಸಹ ಇರುತ್ತೆ. ಸೊ ನಾವು ಅನುಭವಿಸ್ತಿರೋ ಖುಷಿಯನ್ನು ನಮ್ಮ ಮಕ್ಕಳು ಅನುಭವಿಸ್ತಿದ್ದಾರೆ. ಅದಕ್ಕೆ ನಾವು ಮಕ್ಕಳಾಗಿ ಆಡ್ಬೋದು, ಏನು ಸಮಸ್ಯೆ ಇಲ್ಲ. ಈ ಓಡಾಡ್ತಿರೋ ಟ್ರೈನನ್ನು ನಿಲ್ಲಿಸ್ಬೇಕಂದ್ರೆ ಸಹ ಅದಕ್ಕೆ ಒಂದು ಲಾಕ್ ಇದೆ ನೋಡಿರಿ, ಅದ್ರ ಮೇಲೆ ಲಾಕ್ ಇದೆ. ಆ ಲಾಕನ್ನು ನಾವು ಎಷ್ಟಕ್ಕೆ ಇಟ್ಕೊತೀವೋ ಅಷ್ಟಕ್ಕೆ ಲಾಕ್ ಆಗಿ ಇವಾಗ ಸೆಂಟ್ರಲ್ ಎಕ್ಸ್ಪ್ರೆಸ್ ಟ್ರೈನು ಸೊ ಅದು ಟ್ರ್ಯಾಕಲ್ಲಿ ಬಂದು ಹೋಲ್ಡಾಗಿ ನಿಂತ್ಕೊಂಡೈತೆ. ಕೊನೆಯದಾಗಿ ಆ ಟ್ರೈನನ್ನು ಎತ್ಕೊಂಡು ಕೈಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ ನನ್ನ ಮಗ, ನೋಡ್ಬೋದು. ಪೂರ್ತಿ ಒಂದು ರೆಡಿಯಾದ ಒಂದು ಟಾಯ್ ಟ್ರೈನು ಇಷ್ಟೊತ್ತಂಕ ಟ್ರ್ಯಾಕ್ ಮಾಡಿ ಓಡಾಡಿ ಕೊನೆಯದಾಗಿ ಅವನ ಕೈಯಲ್ಲಿ ಬಂದು ನಿಂತಿದೆ.